ಮನೆಯಲ್ಲಿ ಏನು ಆ ಬಾಲಕೃಷ್ಣ ಬೆಂಬಲವನ್ನು ನನ್ನ ಮುಂದೆ ಏನು ಹೇಳಿ ಗೌರವೇಶ್ವರ ಶಿವನ ಪುತ್ರನಾದ ಈ ಶಕುನಿಯ ಭಯ ಬುದ್ಧಿ ಆಕಾಶದಲ್ಲಿ ಮಿಂಚಿ ವ್ಯಕ್ತಿಗಳ ಗೊಂತಲನೆ ಕೊಯ್ದು ಜವನ ಜಾನವ ಎಳೆದು ಪಾಂಡವರ ಭಾಗ್ಯಲಕ್ಷ್ಮಿಯನ್ನು ಸೆರೆಗೈದು ತಂದು ಕೆಳವನ ಕೌರವೇಶ್ವರನ ಪಾದರಿ ದುರ್ಯೋಧನ ದುಶ್ಯಾಸನ ನಾಯಿಯನ್ನು ಬಡಿಲಿಕ್ಕೆ ಬಣ್ಣದ ಕೋಲೆಯ ತೆಕ್ಕಿ ಶಾಂತ ಚಿತ್ತನಿಗೆ ನನ್ನ ಯುಕ್ತಿಗಳನ್ನು ಕೇಳು ಹೇಳು ಹೇಳು ಮಾಮ ತಮ್ಮ ಯುಕ್ತಿಗಳನ್ನು ಬಹಳ ಹೇಳು ನೋಡುವ ಕೇಳು ದುರ್ಯೋಧನ ಹಿಂದಕ್ಕೆ ವರ್ಷವನ್ನು ತುಂಬಿದ ಕದ್ದಾಯವನ್ನು ಆ ಭೀಮನಿಗೆ ತಿನ್ನಿಸಿದ್ದು ಏತರ ಸಲುವಾಗಿ ಆ ದುರಾತ್ಮನ ಕೊಲೆಯ ಸಲುವಾಗಿ ದುಶ್ಯಾಸನ ಸತ್ಯ ನೀನು ಭೀಮನ ವಿಷವನ್ನು ತಿಂದು ಎಲ್ಲ ಮಾಮ ದುರಾತ್ಮನು ಸಾಯಲಿಲ್ಲ ಅರಗಿನ ಮನೆಯಲ್ಲಿ ಪಾಂಡವರನ್ನು ನಿಲ್ಲಿಸಿ ಮಧ್ಯರಾತ್ರಿಯಲ್ಲಿ ಆ ಮನೆಗೆ ಬೆಂಕಿಯನ್ನು ಹಚ್ಚಿದ್ದು ಏತರ ಸಲುವಾಗಿ ಆ ಪಾಂಡವರನ್ನು ಕೊಲ್ಲುವ ಸಲುವಾಗಿ ಅಂಗರಾಜ ಸತ್ಯನ ಪಾಂಡವರು ಹೊರಗಿನ ಮನೆಯಲ್ಲಿ ಇಲ್ಲವಮ್ಮ ಇಲ್ಲ ಅಲ್ಲಿಯೂ ಪರಾಗಿ ಹೋದರು 56 ದೇಶದ ರಾಜಾದಿ ರಾಜರುಗಳೆಲ್ಲ ಕೂಡಿ ಆ ದ್ರೌಪದಿ ಸಲಹೆಂದು ನೀವು ಕೂಡ ಹೋದದ್ದು ಏತರ ಸಲುವಾಗಿ ಮಾಮ ಆ ಮತ್ಸ್ಯಂತ್ರವನ್ನು ಹೂಡಿ ಹೊಡೆದು ಜಯಿಸಿಡುವ ಸಲುವಾಗಿ ದುರ್ಯೋಧನ ಯಾರು ಜಯಿಸಿದರು ಆ ಸಟ್ಟಾರ್ಜುನಗಳೇ ಮಾಲೆಯನ್ನು ಹಾಕಿದಳು ವಿಜಯಲಕ್ಷ್ಮಿ ಇದು ಯಾವ ಅನುಕೂಲವು ಮಾಮ ಇದು ಅವರ ದೈವಾನುಕೂಲವು ಅಂದ ಮೇಲೆ ಯುಕ್ತಿ ಪ್ರಯೋಗದಿಂದ ಅವರು ನಮ್ಮ ಕೈವಶ ಮಾಡಿಕೊಳ್ಳತಕ್ಕದ್ದು ದಬ್ಬಾಳಿಕೆಯಿಂದ ಪ್ರಯೋಜನ ಇಲ್ಲ ಅವರ ಒಮ್ಮೆ ನಮ್ಮ ಕೈವಶವಾದರೆ ಬೆಕ್ಕು ಇದನ್ನು ಆಡಿಸಿ ಆಡಿಸಿ ಕಡೆಗೆ ಹೇಗೆ ಕೊಲ್ಲುತ್ತದೆಯೋ ಹಾಗೆ ನೋಡುದಿಲ್ಲ ಮಾಮ ಇಷ್ಟಾದ ಮೇಲೆ ಕೇಳುವನೇನು ಇದಕ್ಕೆ ಯಾವ ರೀತಿಯಲ್ಲಿ ವೆಚ್ಚಿವೆ ಹೇಳಿ ನೋಡುವ ದುರ್ಯೋಧನ ನೀನು ಪರಮ ಸ್ವಾಭಿಮಾನಿ ದೀರ್ಘ ಕೋಪಿಯು ಹಿಡಿದ ಹಠವನ್ನು ಪೂರ್ಣ ಶಿಖರಕ್ಕೆ ಮುಟ್ಟಿಸುವನೆಂದು ಒಂದಿಲ್ಲೊಂದು ಪ್ರಸಂಗದಲ್ಲಿ ನನ್ನ ಯುಕ್ತಿಗಳ ಕೇಳುವನೆಂದು ಈ ಬಗ್ಗೆ ನಾನು ಮೊದಲೇ ಹೇಳಿಸಿಕೊಂಡೆ ಕೌರವೇಶ್ವರ ನಿಜ ಮಾಮ ಈ ಕೌರವೇಶ್ವರನು ಚಲಂದಕ್ಕ ಮೊದಲು ಹೋಗಿ ಏನುವುದೆಲ್ಲ ಬಾಬಾದಿನ ಎದುರಿನಲ್ಲಿ ತಿಗಲಗೊಳ್ಳುವುದನ್ನು ತಾಯಾದಿನ ವಿಷದ ಮಾಸ್ತರನ ಎದುರಿನಲ್ಲಿ ಮಾಮ ನನ್ನ ಹಠಯೋಗ ಪೂರ್ತಿಯಾಗದೆ ಹತ್ತೊಪ್ಪಿ ಎನಗಿಲ್ಲ ಕೂಡು ಕೂಡು ಮಾಮ ಈ ಆಸನದ ಮೇಲೆ ಹಾಗೆ ದುರ್ಯೋಧನ ಕೂಡುತ್ತೇನೆ ಮಾಮ ಇದಕ್ಕೆ ಯಾವ ಯುಕ್ತಿ ಹೇಳಿ ನೋಡುವ ಕೇಳು ದುರ್ಯೋಧನ ನಾಳೆ ದಿವಸ ನಮ್ಮ ಮನೆಯಲ್ಲಿ ಶುಭಮೋತ್ಸವವಿರುತ್ತದೆ ಎಂದು ನಗರವನ್ನೆಲ್ಲ ಶೃಂಗರಿಸಿ ಆ ಉತ್ಸವಕ್ಕೆ ಪಾಂಡವರನ್ನು ಬರಮಾಡಬೇಕು ಹೌದು ದುರ್ಯೋಧನ ದುಶ್ಯಾಸನ ಕರ್ಣ ಆ ಪಾಂಡವರನ್ನೇ ಬರಮಾಡಿಕೊಳ್ತಾರೆ ಅವರು ಬಂದ ಮೇಲೆ ಒಳ್ಳೆ ವಿದ್ರಮಣೆಯಿಂದಲೂ ಒಳ್ಳೆ ವಿನಯದಿಂದಲೂ ಶಾಂತದಿಂದಲೂ ಅವರನ್ನು ಸುತ್ತುಗತ ಮಾಡಿ ಕರೆದುಕೊಂಡು ಬರಬೇಕು ದುರ್ಯೋಧನ ಅಂತೂ ಅವರು ನಮ್ಮ ಕೈವಶವಾಗುವವರೆಗೆ ನೀನು ಮಾತ್ರ ಗೋಮುಖ ವ್ಯಾಕರಣ ಆಗಿರಬೇಕು ಗೋಮುಖ ವ್ಯಾಕರ ಗೋಮುಖ ವ್ಯಾಕರಣ ಗೋಮುಖ ವ್ಯಾಕರಣ ಅಂದರೆ ನನಗೇನು ತಿಳಿಯಲ್ಲ ಮಾಮ ದುರ್ಯೋಧನ ಎಷ್ಟು ತಿಳಿದಿಲ್ಲವೇ ನಿಮಗೆ ಗೋಮುಖ ವ್ಯಾಕರಣವನ್ನು ಹೇಳುತ್ತೇನೆ ಕೇಳುವುದು ಮಾಮ ದುಶ್ಯಾಸನ ಗೋಮುಖ ವ್ಯಾಕರಣವೆಂದರೆ ಬಾಯಿಂದ ಬಂಗಾರದಂತ ಮಾತುಗಳನ್ನು ಆಡ್ತಿರಬೇಕು ಹೊಟ್ಟೆಯಲ್ಲಿ ಮಾತ್ರ ತೀಕ್ಷ್ಣವಾದ ಕತ್ತನ್ನು ಇಟ್ಟಿರಬೇಕು ತಾನು ಹುಲಿಯಾಗಿದ್ದು ನೋಡುವವರ ಕಣ್ಣಿಗೆ ಆಕಳದಂತೆ ಕಾಣಿಸುತ್ತಿರಬೇಕು ಇದಕ್ಕೆನ್ನಬೇಕು ಮುತ್ತದಿರ್ತಾವ ಮಾನೈತಿ ಮಾಮ ಇದನ್ನೇನು ಕಳಿಸಬೇಕಾಗಿಲ್ಲ ಈ ನೋಡಲು ಹುಟ್ಟು ಗುಣವಾಗಿರುವುದು ಇರಲಿ ಮಾಮ ಆ ಪಾಂಡವರು ಬಂದ ಮೇಲೆ ಮುಂದೇನು ಮಾಡುವುದು ಹಂಚಿಕೆ ಕೇಳುತ್ತಿರುವವರ ಆ ಪಾಂಡವರು ಬಂದ ಮೇಲೆ ವಿನೋದಕ್ಕಾಗಿ ಒಂದು ಆಟ ಪಗಡಿಯನ್ನು ಆಡಬೇಕು ಹೌದು ದುರ್ಯೋಧನ ದುಶ್ಯಾಸನ ಆ ಪಾಂಡವರು ಕೂಡ ಪಗಡಿಯನ್ನೇ ಆಡತಕ್ಕದ್ದು ಮುಂದೆ ಮುಂದೆ ಹೀಗೆ ಆಡುತ್ತಾ ಆಡುತ್ತಾ ಪೈಜನ್ನು ಹಚ್ಚಿ ಜೂಜಿನಾಟವನ್ನು ಪ್ರಾರಂಭಿಸಬೇಕು ಆ ಜೂಜಿನಾಟದಲ್ಲಿ ಪಾಂಡವರ ರಾಜ್ಯ ವೈಭವ ಭೂಮಿ ಸೀಮೆ ರಥ ರಥಿಕರು ಚತುರಂಗ ಬಲ ಸಹಿತ ಗೆದ್ದು ಅವರನ್ನು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಹೀಗೆ 13 ವರ್ಷಗಳವರೆಗೆ ಅವರನ್ನು ಅರಣ್ಯವಾಸಿಗಳಿಗೆ ಮಾಡಬೇಕು
ತಿಳಿತೋ ಕುರುನಂದನ? ಮಾಮ ಹೀಗೆಲ್ಲ ನಿಜವು, ಆದರೆ ಜೂಜಿನಾದಲ್ಲಿ ಸೋಲುಗಳು ಯಾರು ಸುಟ್ರು ಮಾಮ. ಹೀಗೆ ಮಾತಾಡುವೇನೆ ಶಿಕ್ಷಾಸನ. ಇದರೊಳಗೇನಿದೆ? ಚೆಲ್ಲಿದ ಪಾಚಿಗೆ ಸರಿಯಾಗಿ ಬಿದ್ದರೆ ಕೆಲವು ತಾನೇ ಬರುತ್ತದೆ. ಇದರೊಳಗೇನಿದೆ? ಮಾವ, ಒಗೆದ ಪಾಚಿಗಳು ಸರಿಯಾಗಿ ನಮಗೆ ಬಿದ್ದರೆ ಉಳಿಯಿತು, ಒಂದು ವೇಳೆ ಪಾಂಡವರಿಗೆ ಬಿದ್ದರೆ ಮುಂದೇನು ಕಥೆ ಮಾವ? ಅದೇ 13 ವರ್ಷ ವನವಾಸ ನಿಮ್ಮ ಪಾಲಿಗೆ. ಹುಲಿನಂತ ಕರ್ಮದಲ್ಲಿ ಬುದ್ಧಿವಂತಾಗ ಬರಬೇಡಿ, ವಿಚಾರ ಮಾತನ್ನು ಹೇಳಿಬಿಟ್ರಲ್ಲ. ಏನು ಮಾವ, ಇದೇನು ತಮ್ಮ ಯುಕ್ತಿ? ಮನೆ ದೇವಿಗೆಯಿಂದ ಮುದ್ದೆ ಕೊಟ್ಟ ಹಾಗಾಯ್ತಲ್ಲ ತಮ್ಮ ಯುಕ್ತಿ. ದುರ್ಯೋಧನ, ಮನೆಯ ದಿವಿಗೆ ಆದ್ರೇನು? ಮುದ್ದು ಕೊಟ್ಟರೆ ಮರುಸಡಿಗೆ ಹೋಗ್ತದೆ. ಮಾತಾಕ್ರಜ ಮಾವನ್ನೇ ಆಗಬೇಕೆಂದು ವಿನೋದದಿಂದ ಹೇಳುತ್ತೀರಿ ಎಂಬುದು ತಿಳಿಯಲಲ್ಲದು. ಮೇಲಾಗಿ ಆ ಪಾಂಡವರ ಪಕ್ಷದ ಮಾತಾಡುತ್ತೀರಿ ಎಂಬುದು ತಿಳಿಯಲಲ್ಲದು. ದುರ್ಯೋಧನ, ದುಶ್ಯಾಸನ, ಕಾಲಚಕ್ರವನ್ನು ನಿಮಗನುಕೂಲವಾಗಿ ಬಳಸಿಕೊಳ್ಳುವ ಮುಂದಾಲೋಚನೆಯನ್ನು ಈಗಾಗಲೇ ಮಾಡಿಟ್ಟಿರುತ್ತೇನೆ. ನಿಮ್ಮ ಜೀವನದ ಜೀವನಾಡಿ ಮೇಲೆ ಹಿಮಾಲಯ ಪರ್ವತವನ್ನು ಹೂವಿಗಿಂತ ಅಗರಾಗಡುವಷ್ಟು ಬುದ್ಧಿ ಸಾಮರ್ಥ್ಯವು ಈ ಶಕುನಿಯಲ್ಲಿದೆ. ನೀವು ಪಗಡೆಯನ್ನಾಡುವಾಗ ನನ್ನ ಮಾಯಾ ತಂತ್ರದಿಂದ ನಾನೇ ಅಪಾಶವನ್ನು ತಿಳಿಯಾಗುತ್ತೇನೆ. ಅಂದ ಮೇಲೆ ಗೆಲುವು ಯಾರಿಗೆ ಬರ್ತದೆ ನೀವೇ ಹೇಳಿ. ಇದಕ್ಕೇನಬೇಕು ಮುಚ್ಚದ್ದಿದ ಮಾನೀತಿ. ಮಾಮ, ನಾಯಿನ ಉತ್ಸವವನ್ನು ಇವತ್ತೇ ಜರುಗಿಸುವೆನು. ಮಾಮ, ತಮ್ಮ ಪಾದಕ್ಕೆ ವಂದಿಸುವೆನು. ದುರ್ಯೋಧನ, ನೀನು ದೀರ್ಘಾಯುಷ್ಯನಾಗು, ಮುಂದಿನ ಕಾರ್ಯವನ್ನು ಜರುಗಿಸು. ತಮ್ಮ ದುಶ್ಯಾಸನ, ನೀನು ತಂದೆಯನ್ನು ಬರಮಾಡು. ರಾಜಾಜ್ಞೆ. ದುರ್ಯೋಧನ, ಮಾಮ, ಕ್ರೋಧ ಭೀಷ್ಮಾದಿಗಳ ಮಾತಿಗೆ ಮರಳಾಗಬೇಡ ಮತ್ತು ಮುದುಕರ ಮುರುವತ್ತಿನ ಸಿಕ್ಕಿಕೊಳ್ಳಬೇಡ. ಜೋಕೆ ಇಷ್ಟೇ ಮಾಮ, ಗುರುಜನರ ಗುರುತವನ್ನು ನಿರಾಕರಿಸಿ ಹಿರಿಯ ಹಿರಿಮೆಯನ್ನು ಹತ್ತಿಕ್ಕಿ ಹೆಡಿ ಹತ್ತಿನಿಂದ ಬಲಿದಾನದಿಂದ ಗಳಿಸಿಕೊಳ್ಳುವೆನು ಈ ಸಕಲ ಸಭಾಸದರಿಗೆ. ನಿಜವಾದ ಪಾತ್ರಗಳು ಈ ಕವಲವೇಶ್ವರನೆಂದು ಕಂಡುಕೊಳ್ಳಲಿ ಆ ನೀಚರಾದ ಪಾಂಡವರು. ಆ ನೀಚರಾದ ಪಾಂಡವರು. ಹಾಗಲಿ ದುರ್ಯೋಧನ. ಈ ಶಿವಾಸನದಲ್ಲಿ ಕೂಡಬೇಕು. ಅಪಪಾದಕ್ಕೆ ವಂದಿಸುವರು. ತಾತ, ತಮ್ಮ ಪಾದಕ್ಕೆ ನನ್ನ ಧನ್ಯವಾದ ನಮಸ್ಕಾರಗಳು. ನಿನಗೆ ಶುಭವಾಗಲಿ ಮೇಲೆ ಕೇಳು. ತಾತ, ನಿಮ್ಮ ಪಾದಕ್ಕೆ ವಂದನೆಗಳು. ಕರ್ನಾಳ, ನಿನಗೆ ಆಶೀರ್ವಾದವು. ತಾತ, ನಾಳಿನ ದಿವಸ ನಮ್ಮಲ್ಲಿ ಶುಭ ಮಹೋತ್ಸವವೆಂದು ನಗರವನ್ನೆಲ್ಲ ಶೃಂಗರಿಸಿ ಆ ಉತ್ಸವಕ್ಕೆ ಪಾಂಡವರನ್ನು ಹೋಗುವ ಯಾವತ್ತು ಪರಿವಾರ ಸಹಿತ ಕರೆಯಬೇಕೆಂದು ಮಾಡಿದೆವೇನು. ಅಣ್ಣನ ಹೋದೆನ ಪ್ರಿಯ ಬಾಲಕ
ಕರೆಸೋನಿ ಪಾಂಡುನಂದನ ಎಂದು ಕರೆಸೋನಿ ಪಾಂಡುನಂದನ ಎಂದು ಕರೆಸೋನಿ ಪಾಂಡುನಂದನ ಆನಂದವಾದೆನು ಆನಂದವಾದೆ ದಂಡನಾದೆನ ಪ್ರಿಯ ಬಾಲಕ ದಂಡನಾದೆನ ಪ್ರಿಯ ಬಾಲಕ ಅದು ದುಶ್ಯಾಸನ ಈಗಲೇ ಪಾಂಡವರನ್ನು ಸಂತೋಷ ದುಃಖವ ಪ್ರಿಯ ಬಾಲಕ ವತ್ಸ ದುರ್ಯೋಧನ, ಈ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಈಗಲೇ ಪಾಂಡವರನ್ನು ಬರಮಾಡು. ಆಗಲಿ ಪಾಪ ಈಗಲೇ ಕರೆಸಿಕೊಳ್ಳುತ್ತೇವೆ. ಆದರೆ ಈ ಉತ್ಸವವನ್ನು ಒಳ್ಳೆ ಜಾಗೃತಿಯಿಂದ ನೆರವೇರಿಸು. ಆದರೆ ಈ ಶಕುನಿಯವರ ನೇತೃತ್ವದಲ್ಲಿಯೇ ನಡೆಯಬೇಕು. ಅಂದರೆ ನಿನ್ನ ಇಷ್ಟಾರ್ಥವು ಪೂರ್ತಿಯಾಗುವುದು. ಇದನ್ನು ಮಾತ್ರ ಮರೆಯಬೇಡ ದುರ್ಯೋಧನ. ಮಾವನವಳಿ, ನಾವೀರುವರು ಕೂಡಿ ಮಾತನಾಡಿದಂತೆ ಈ ಕಾರ್ಯವನ್ನು ಸಭಿಕರೆಲ್ಲರೂ ತಲೆದೂಗುವಂತೆ ಕೊನೆಗಾಣಿಸುತ್ತೇನೆ. ತಮ್ಮಿಂದ ಈ ಸಭೆ ವಿಸರ್ಜನೆಯಾಗಲಿ. ಆಗಲಿ ಶಕುನಿಯವರೇ. ದುರ್ಯೋಧನ, ನಾನು ಹೋಗಿ ಬರುತ್ತೇನೆ. ಆಗಲಿ ತಾತ. ಅಂಗರಾಜ ತಂದೆಯವರನ್ನು ಯೋಗ್ಯ ಸ್ಥಾನಕ್ಕೆ ಕಳಿಸುವಂತವನಾಗು. ಪಾಂಡವರ ಕಳಕ್ಕೆ ನಾನೇ ಹೋಗುತ್ತೇನೆ. ದುಶ್ಯಾಸನ ಕಡೆಯಿಂದ ಮೋಸವು ಚಂದ್ರಕನ್ನು ಸಜ್ಜುಗೊಳಿಸು. ನಾನಾದರೂ ಈಗಲೇ ಹೋಗುತ್ತೇನೆ. ಒಳ್ಳೆಯದು ಮಾಮ, ಹೋಗಿ. ಆಗಲಿ ದುರ್ಯೋಧನ. ತಮ್ಮ ದುಶ್ಯಾಸನ, ನೀನು ನಗರವನ್ನೆಲ್ಲ ಶೃಂಗರಿಸಿ ಮಹೋತ್ಸವ ಸಿದ್ಧತೆಯನ್ನು ಸಜ್ಜುಗೊಳಿಸು. ನಾನಾಗ ಮುಂದಿನ ಕಾರ್ಯಾರ್ಥವಾಗಿ ಸದ್ಯಕ್ಕೆ ಹೋಗುತ್ತೇನೆ. ಒಳ್ಳೆಯದು ಅಮ್ಮ, ಹೋಗಿ. ಅಂಗರಾಜ್ಯಾನುಸಾರ ಸರ್ವ ಸಿದ್ಧತೆಯನ್ನು ಪೂರ್ತಿಗೊಳಿಸಲು ನಾನು ಈಗ ಹೋಗುತ್ತೇನೆ.
ಹರಿಯನೆ ಪೊರೆಯೋ ಪರಮದಯಾಗನ ಹರಿಯನೆ ಪೊರೆಯೋ ಪರಮದಯಾಗನ. ಹೇಳ್ತೀನಿ ಕೇಳ್ತಮ್ಮ, ಹೇಳ್ತೀನಿ ಕೇಳ. ಅಜಮಿಳ ಧ್ರುವನ ಕರುಗಳ ಸಾಲುಗಿದ, ಅಜಮಿಳ ಧ್ರುವನ ಕರುಗಳ ಸಾಲುಗಿದ, ಅಜಬವೇಂದ್ರಾಜರು ಭಜಪರು ಅನುದಿನ, ಅಜಬವೇಂದ್ರಾಜರು ಭಜಪರು ಅನುದಿನ. ಹರಿಯನೆ ಪರಮದಯಾಗನ ಹರಿಯನೆ ಪೊರೆಯೋ ಪರಮದಯಾಗನ. ಹರಿಯನೆ ಅನುಜ ಅರ್ಜುನ ತಮ್ಮ ಪೌಣಾತ್ಮಕ ಭಕ್ತ ವತ್ಸಲನು ಭಕ್ತಾಭಿಮಾನಿ ಭಕ್ತ ಕೈವಾರ್ಯಾದ ಭಗವಂತ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ನಮ್ಮ ರಾಜ್ಯವು ಅಷ್ಟು ನಿರ್ವಿಘ್ನದಿಂದ ನೆರವೇರಿಸಲ್ಪಟ್ಟಿದೆ. ಮತ್ತು ದಿಗ್ದೇಶದ ರಾಜಾದಿ ರಾಜರು ತಾವು ತಮ್ಮ ಮಾನಮನ್ನಣೆಗಳಿಂದ ಸತ್ಕಾರಗೊಂಡು ಹರುಷಾನ್ವಿತರಾಗಿ ತಮ್ಮ ತಮ್ಮ ಆಶ್ರಮಗಳಿಗೆ ತೆರಳಿದರು. ಮಹರ್ಷಿಗಳಾದ ಕಶ್ಯಪ, ಅತ್ರಿ, ಭಾರದ್ವಾಜ, ವಿಶ್ವಾಮಿತ್ರ, ರಘು, ಗೌತಮ, ಮಾರ್ಕಂಡ, ವಸಿಷ್ಠ, ದೌಮ್ಯಗಾಲವಾದ ಋಷಿಗಳು ಮತ್ತು ಅಸಂಖ್ಯಾತ ಬ್ರಾಹ್ಮಣರು ಆನಂದ ತುಂಬಿದರಾಗಿ ನಮಗೆ ಆಶೀರ್ವಾದವನ್ನಿತ್ತು ತಮ್ಮ ತಮ್ಮ ಆಶ್ರಮಗಳಿಗೆ ತೆರಳಿದರು. ಆದರೆ ಅರ್ಜುನ ಆ ಶಿಶುಪಾಲವನವರನ್ನು ಮಾತ್ರ ಶ್ರೀಹರಿಯನ್ನು ನಿಂದಿಸಿ ಆ ಮಹಾತ್ಮನ ಕೋಪಾಗ್ನಿಗೆ ಸಿಲುಕಿ ಮರಣ ಹೊಂದಿದ. ಅರ್ಜುನ ಅವನೆಂತ ದುರ್ಧವಿ ನೋಡು. ದುಷ್ಟ ನಿಗ್ರಹನು ಶಿಷ್ಟ ಪರಿಪಾಲನ ಆದ ಭಗವಂತ ಶ್ರೀಮನ್ನಾರಾಯಣನು ಭೂಭಾರ ನಡೆಸಲು ಸಮರ್ಥನಾಗಿರುವುದು. ಇರಲಿ ಇರಲಿ ತಮ್ಮಗಳಿಗೆ, ನಾವೆಲ್ಲರೂ ಆ ದೇವಾದಿ ದೇವನ ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಚಿಂತಿತರಾಗಿರಬೇಕು. ತಿಳಿಯುತ್ತಾನೆ ಆಗ್ರಜ, ಇದು ನಿಜ. ಆದರೆ ಆ ದುಷ್ಟ ಶಿಶುಪಾಲನು ನಮ್ಮ ರಾಜ್ಯ ಸುರ್ಯಾಗದಲ್ಲಿ ತಾನೇ ಅಗ್ರ ಪೂಜೆಯನ್ನು ವಹಿಸಬೇಕೆಂದು ಶ್ರೀಕೃಷ್ಣ ಪರಮಾತ್ಮನ ಸ್ವಯಂಭಿಮಾನದಿಂದಲೂ ಚಪಲ ಚಾಪಡಿಯಿಂದ ದುರ್ಯೋಧನ, ಖ್ಯಾತಿ ಕಾಮಕತೆಯಿಂದ ಕರ್ಣ, ಹಿಂಸಾ ಶಕ್ತಿಯಿಂದ ದುಶ್ಯಾಸನ, ಕಪಟಾಚರಣೆಯಿಂದ ಶಕುನಿ, ಇವರು ಹೊಟ್ಟೆ ಸುತ್ತುವ ದ್ವೇಷಾಗ್ನಿಗೆ ಅಷ್ಟೊಂದು ಅನರ್ಥಕ್ಕೆ ಕಾರಣರಾದರು. ಇದೇ ದುರಾಭಿಮಾನದಿಂದ ಆ ದಯಾರ್ಥನಾದ ಕೌರವನು ಕ್ರೋಧಯುಕ್ತನಾಗಿ ಒಳಗಿಂದೊಳಗೆ ಹಾಗಲಿ ನಮ್ಮ ಮೇಲೆ ದ್ವೇಷವನ್ನು ಸಾಧಿಸಿ ಒಂದಿಲ್ಲೊಂದು ಕಷ್ಟಕ್ಕೆ ಗುರಿ ಮಾಡುತ್ತಿರುವ ಮುಂದೆ ಯಾವಾಗ ಏನು ಪ್ರಸಂಗ ಬರುವುದು ಏನೊಂದು ತಿಳಿಯಲಾಗಿದೆ. ಅಣ್ಣ ಧರ್ಮ ಭೂಪಾಲ, ಒಂದಿಲ್ಲ ಒಂದು ಕಷ್ಟಕ್ಕೆ ಗುರಿ ಮಾಡುತ್ತಿರುವ ಆ ಕೌರವನು. ಈ ತಪ್ಪು ಅವರದಲ್ಲ. ನಾವು ನಮ್ಮ ಅಣ್ಣನ ಅಪ್ಪನ ಮೇರೆಗೆ ಸುಮ್ಮನೆ ಕೊಡುತ್ತೇವೆ. ಈ ಒಂದೇ ಅವರಿಗೆ ಆಸ್ಪದವು ಸಿಕ್ಕು ಹೋಗಿದೆ. ಅವರು ನಿರ್ಭಯದಿಂದ
ಮಾಡುವುದಲ್ಲ. ಮಾಡುವುದೇನು ಅರ್ಜುನ? ಮಾಮೇರು ಪರ್ವತವನ್ನು ಕಿತ್ತು ಕುಳುಬುಟ್ಟಿ ಹಾಗೆ ತಲೆಯ ಮೇಲೆ ಇಟ್ಟುಕೊಂಡು ಓಡಾಡುವ ಈ ಭೀಮಭದ್ರನಿಗೆ ಈಗೋ ಇಲ್ಲಿ ಕುಳಿತಿರುವ ಸರ್ವ ಪ್ರಾಣಿ ದಯಾಪನಾದ ಧರ್ಮಮೂರ್ತಿ ಆಜ್ಞೆ. ಮಾಡುವುದೇನು ಅರ್ಜುನ? ಮಾಮೇರು ಪರ್ವತಕ್ಕಿಂತ ಸಾವಿರಾರು ಪಾರ ಭಾರವಾಗಿ ನನ್ನನ್ನು ಹೀಗೆ ಅರ್ಜುನ ಅಣ್ಣನ ಕಡೆಯಿಂದ 5 ನಿಮಿಷ ಅಪ್ಪೆಯನ್ನು ಕೊಡಿಸಿ ನೋಡು. ಏನು ಮಾಡ್ತೇನೆ? ಮಾಡುವುದೇನು ಅರ್ಜುನ? 600 ಮಂದಿ ಕೌರವರ ಕೈ ಒಂದು ತುಣುಕು, ಕಾಲು ಒಂದು ತುಣುಕು, ಶಿರ ಒಂದು ತುಣುಕು, ದಡ ಒಂದು ತುಣುಕು, ಹೀಗೆ ತುಂಡು ತುಂಡು ಮಾಡಿ ನಿನ್ನ ಮುಂದೆ ಪರ್ವತ ಆಕಾರವಾಗಿ ಒಟ್ಟುತ್ತಿದ್ದರೆ ಆ ಸದ್ಗುಮಿಣಿಯಾದ ಕುಂತಿದೇವಿಯ ಗರ್ಭ ಸಂಭೂತನಾನಲ್ಲದು ತಿಳಿದೆ. ಪಾರ್ಥ ಮಧ್ಯವಿದೆ. ತಮ್ಮ ಭೀಮ ಬಲಾಢ್ಯ, ಈ ನಿನ್ನ ಅಶದಳವಾದ ಶಕ್ತಿಯನ್ನು ಬಂಧಿಸುವುದು ಆದಿಶೇಷನಿಗೂ ಕೂಡ ಅಸಾಧ್ಯ. ನೀನು ಪೂರ್ವಾದ್ರಿಯನ್ನು ಪಶ್ಚಿಮಕ್ಕೂ ಪಶ್ಚಿಮಾದ್ರಿಯನ್ನು ಪೂರ್ವಕ್ಕೂ ಹೀಗೆ ಕಿತ್ತು ಒಗೆದು ದಕ್ಷಿಣ ಉತ್ತರಗಳನ್ನು ಅದಲು ಬದಲು ಮಾಡಿ ಭೂಮಿಯನ್ನು ಆಕಾಶಕ್ಕೂ ಆಕಾಶವನ್ನು ಭೂಮಿಗೆ ಹೀಗೆ ಬ್ರಹ್ಮಾಂಡವನ್ನೇ ಬುಡಮೇಲು ಮಾಡುವಂತ ಅತುಲ ಸಾಮರ್ಥ್ಯವು ನಿನ್ನಲ್ಲಿ. ಹಾಗೂ ಈ ಸವ್ಯ ಸಾಚಿಯಾದ ವೀರ ಪಾರ್ಥನೆಯನ್ನು ಸಾಮಾನ್ಯನೇ, ಇವನ ಶಸ್ತ್ರಾಸ್ತ್ರ ಪ್ರಯೋಗಕ್ಕೆ ಆ ದೇವಾದಿದೇವತೆಗಳು ಕೂಡ ಹಿಂಜರಿವರು. ಇವನ ಅಷ್ಟದ್ವಯ ಶಸ್ತ್ರ ಪ್ರಯೋಗ ನೋಡಿದ್ರೆ ತ್ರೈಮೂರ್ತಿಗಳು ಭಯಭೀತರಾಗಿ ತರ್ಥವನ್ನು ನಡುಗುವರು. ಇಂಥ ವೀರಾಗ್ರನಾದ 4 ತಮ್ಮಂದಿರನಿಗೆ ಭುಜಬೆಲ್ಲ ಇರ್ಲಕ್ಕಾಗಿ ನನಗೆ ಕ್ರಾಂತ ಕಾಲ ಭೈರವ ಬಂದರೂ ಕೂಡ ನನಗೆ ಭಯವಿಲ್ಲ. ಇರಲಿ, ಏಕೆ ಅಂತ ಪ್ರಸಂಗವಾದನಿರುವುದು. ಪ್ರಸಂಗ ಬಂದಾಗಿ ಮಾತ್ರ ನೀವು ಹಿಂಜರಿಯದೆ ನಿಮ್ಮ ಧೈರ್ಯ, ಶೌರ್ಯ, ಶಕ್ತಿ ಸಾಹಸಗಳನ್ನು ಆ ಶತ್ರುಗಳ ಮೇಲೆ ಉಪಯೋಗಿಸ್ತಕ್ಕದ್ದು. ಸದ್ಯಕ್ಕಂತೂ ನಿಮಗೆ ಅಪ್ಪಣೆ ಇಲ್ಲ. ಯಾಕೆಂದರೆ ತಮ್ಮಗಳಿಗ ಆ ದುರಾತ್ಮರು ತಾವೇ ತಮ್ಮ ಕಾಲು ಮೇಲೆ ಕಲ್ಲು ಚೆಲ್ಲಿಕೊಳ್ಳುತ್ತಿರುವಾಗ ನೀವೇಕೆ ಶ್ರಮ ಪಡೆಯುತ್ತೀರಿ? ನನ್ನ ಅಪ್ಪಣೆ ಆಗುವವರೆಗೆ ಮಾತ್ರ ನೀವು ಸಮಾಧಾನದಿರಬೇಕು. ತಿಳಿಯುತ್ತೇ ಪೌನಾತ್ಮಜ? ಆಯಿತು ಇಲ್ಲ ಅರ್ಜುನ, ಹೇಳಿದಂತೆ ಆಯ್ತು ಅಣ್ಣ, ನೀನು ಹೇಳಿದಂತೆ ಆಯ್ತು. ಆಗಾಗ ಕೋಡು ತನ್ನಗೆ ಎಷ್ಟೊಂದು ಸಲ ಸಿಕ್ಕರೆ ಸಾಕು. ಆ ಕವರವನು ನಾಳೆ ಮಾಡುದು ರಾಜ್ಯವನ್ನು ನಮ್ಮ ಮೇಲೆ ಹಿಂದೆ ಮಾಡಿಬಿಡುವನು. ತಿಳಿಯುತ್ತೇ ತಮ್ಮ ಅರ್ಜುನ? ಯಾಕೆ ದ್ವಾರಪಾಲಕ ಏನು ವರ್ತ ದ್ವಾರದಲ್ಲಿ ತಮ್ಮ ಮಹಾರಾಜರು ಅವರನ್ನು ಒಳಗೆ ಬಿಡಲಿಕ್ಕೆ ಅಪ್ಪನಿರುವುದೇನು ಮಹಾಪ್ರಭು? ಅವರನ್ನು ಒಳಗೆ ಬಿಡು. ಆಯ್ತು. ಓಹೋ, ಏನು ಶಕುನಿ ಮಾವಂದಿರು ಬಂದರೇನು? ಸಂತೋಷ್, ಪರಮ ಸಂತೋಷ್. ಅರ್ಜುನ, ಅಣ್ಣ, ದುರ್ಯೋಧನ ದುರ್ಗುಣಗಳಲ್ಲಿ ಅರ್ಧ ನೀವು ಮಾತು ಮಾತಾಡುವಷ್ಟಲ್ಲೇ ಬಂದೇ ಬಿಟ್ಟನು. ಅವನು ಪರಮ ದ್ರೋಹಿಯು, ಬಲು ಮೋಸಗಾರನು, ನೀಚನು, ಅತಿ ಶ್ವಾಸಘಾತಕಿ ಎಂಬುವುದು ಎಲ್ಲರಿಗೂ ಗೊತ್ತಿದ್ದ ಮಾತು. ಆದರೆ ಅಣ್ಣನಾದ ಧರ್ಮ ಮಾರಾಯನು ಸಂತೋಷ ಪರಮ ಸಂತೋಷವೆಂದು ತಾನೇ ಎದುರುಗೊಂಡು ನೀಚನ್ನು ಕರೆ ಹೋದನು. ಆತನಿಗೆ ಶತ್ರು ಎಂಬುದು ಗೊತ್ತಿರಲಿಕ್ಕಲ್ಲ ಅರ್ಜುನ. ಅಣ್ಣ ಪವನ ಪುತ್ರ,
ಅನೇಕ ಪ್ರಕಾರ ತೋರಿಕೆಯುಳ್ಳ ಸೃಷ್ಟಿ ಸ್ಥಾವರ ಜಂಗಮ ವಸ್ತುಗಳಲ್ಲಿ 74 ಲಕ್ಷ ಜೀವರಾಶಿಗಳಲ್ಲಿ ಆತ್ಮಮಯವೆಂದು ಅಂದರೆ ತನ್ನಂತೆ ಎಂದು ಭಾವಿಸುವ ದಯಾಪರನಾದ ಧರ್ಮ ಮೂರ್ತಿಗೆ ಈ ಜಗತ್ತಿನಲ್ಲಿ ಶತ್ರುಗಳಿಲ್ಲ. ಸರ್ವರಲ್ಲಿ ಸಮಾನ ಬುದ್ಧಿಯುಳ್ಳ ಮೈನರಿಗೆ ಶತ್ರು ಬಿತ್ತನೆಂಬುದು ನಾನು ನೀನು ಎಂಬುವ ದ್ವೈತ ಭಾವವು ಅಳಿದು ಹೋಗಿರುವುದು. ಅವನಿಗೆ ಪರಮಾತ್ಮನು ಸಹಕಾರಿಯಾಗಿರುವನು. ಇಂಥವರ ಮೇಲೆ ವೈರತ್ವ ಸಹಜಿಸುವ ಆ ಧಮಾಧಮರು ದೀಪವನ್ನು ಬಳಿಯುವ ಪತಂಗ ಉಳಿದಂತೆ ಕಿಚ್ಚಿನಲ್ಲಿ ಬಿದ್ದು ಕರಕಾಗಿ ಹೋಗುತ್ತಿದ್ದಾರೆ. ಹೌದು ಅರ್ಜುನ, ಈ ಪತಂಗ ಹೊರವಾದ ಬೆಂಕಿಯಲ್ಲಿ ಬಿತ್ತು ಬೆಂದು ಹೋಗಲಿಕ್ಕೆ ಬಂದಿರುವುದು. ಆ ಕಿರಾತನ ಮುಖವಲೋಕನದಿಂದ ನನ್ನ ಮೇಲೆ ಜುಮ್ಮು ಎಂದು ಕಾದ ಹಂಚಿನ ಮೇಲೆ ನೀರು ಚೆಲ್ಲಂತಾಗುತ್ತದೆ. ಇರಲಿ, ಆ ಪ್ರಸಂಗದಲ್ಲಿ ನನ್ನ ಕೈ ಯಾವುದರಿಂದ ಏನು ಅನುಮತವಾಗುವುದು ನೇಮವಿಲ್ಲ. ಕಾರಣ ಅಣ್ಣನ ಆತಿಗೆ ಭಂಗು ಬಂದಿತ್ತು. ನನ್ನ ಮನಃಶಾಂತಿಗೋಸ್ಕರ ಸ್ವಲ್ಪ ಒಳಗೆ ಹೋಗಿ ಬರ್ತೇನೆ. ಆಗಲೇ ಅಲ್ಲ, ಅರ್ಜುನ, ಅಣ್ಣ ಆ ನೀಚ ಶಕುನಿ ಬಂದ ಅಣ್ಣನ ಮುಂದೆ ಏನು ಕಾರ್ಯಾರ್ಥವನ್ನು ಹೇಳುವನು. ಸೂಕ್ಷ್ಮ ರೀತಿಯಿಂದ ಅವ್ರ ಮರ್ಮವನ್ನು ತಿಳಿದುಕೋ. ನಾನಾದರೂ ಈಗಲೇ ಬರ್ತೇನೆ. ಆಗಲೇ ಅಲ್ಲ, ಹೋಗಿ ಬರ್ಬೋದು. ಹೀಗೆ ಬರಬೇಕು. ಯಾಸನ ಮೇಲೆ ಕೂಡಬೇಕು. ಹಾಗೆ ತರುವಲ್ಲ ಕೂಡುತ್ತೇನೆ. ಮಾಮ ತಮ್ಮ ಪಾದಕ್ಕೆ ವಂದಿಸು. ಧರ್ಮನಂದನ, ನನಗೆ ಶುಭವಿನ ಮೇಲೆ ಕೇಳು. ಅರ್ಜುನ, ನಿನಗೆ ಮಂಗಳವಾಗಿ ಹೇಳು. ಮಾಮ, ಸರ್ವವು ಕ್ಷೇಮವು. ಸರ್ವವು ಕ್ಷೇಮವು. ದೊಡ್ಡಪ್ಪನಾದ ಧೃತರಾಷ್ಟ್ರ, ಕಕ್ಕನಾದ ವಿದುರ, ತಾಯಿಯಾದ ಗಾಂಧಾರಿ ಸುರಕ್ಷಿತವಮ್ಮ. ಧರ್ಮನಂದನ, ಎಲ್ಲರೂ ಚೆನ್ನಾಗಿರುವರು. ಮಾಮ, ತಮ್ಮ ಆಶೀರ್ವಾದ ಬಲದಿಂದ ಗುರುಗಳಾದ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮಾದಿ, ಕರ್ಣ ಮೊದಲಾದ ಕೌರವಾದಿಗಳ ಸ್ವಸ್ಥವ ಮಾಮ. ಧರ್ಮನಂದನ, ಸರ್ವರು ಸುರಕ್ಷಿತರಾಗಿ ಸುಖಿಯಾಗಿರುವರು. ನೀವು ನಿಮ್ಮ ಪರಿವಾರ ಸಹಿತ ಚೆನ್ನಾಗಿರುವರು. ಮಾಮ ಶಕುನಿಯವರೇ, ತಮ್ಮ ಆಶೀರ್ವಾದ ಬಲದಿಂದ ನಾವು ನಮ್ಮ ಪರಿವಾರ ಸಹಿತ ಚೆನ್ನಾಗಿರುತ್ತೇವೆ. ತಮ್ಮ ಆಗಮನ ನನಗೆ ಬಹಳ ಸಂತೋಷವಾಯಿತು. ಇರಲಿ ಮಾಮ, ಬಂದ ಕಾರಣವನ್ನಷ್ಟು ತಿಳಿಸಿದಾಗಬೇಕು. ಕೇಳು ಧರ್ಮನಂದನ, ಹಸ್ತಾವತಿಯಲ್ಲಿ ನಿಮ್ಮ ತಮ್ಮನಾದ ಕೌರವೇಶ್ವರನು ವೈಭವದಿಂದ ಯಜ್ಞ ಮಹೋತ್ಸವವನ್ನು ಜರುಗಿಸಿರುವನು. ಆ ಉತ್ಸವಕ್ಕೆ ನೀವು ನಿಮ್ಮ ಪರಿವಾರ ಸಹಿತ ಬರಬೇಕೆಂಬುದಾಗಿ ದುರ್ಯೋಧನ ಮಹಾರಾಜರನ್ನು ನನ್ನನ್ನು ಸ್ವತಃ ಕರೆಯಲಿಕ್ಕೆ ಕಳಿಸಿಕೊಟ್ಟಿದ್ದಾನೆ. ಕಾರಣ ವಿಳಂಬ ಮಾಡಲು ತೀವ್ರವಾಗಿ ಹೊರಡಬೇಕು. ಮಾಮ ಶಕುನಿಯವರೇ, ಇದು ಒಳ್ಳೆ ಆನಂದದ ಸುದ್ದಿಯನ್ನು ಹೇಳಿದಿರಿ. ನನಗೆ ಪರಮಾವಧಿ ಸಂತೋಷವಾಯಿತು. ಮಾಮ, ನೀವು ಕರೆಯಲಿಕ್ಕೆ ಬರುವುದಲ್ಲದೆ ಆ ಕವಲವನ್ನು ಪ್ರೇಮವಿಟ್ಟು ಕರೆಸುವುದಲ್ಲದೆ ನೀವು ಕರೆಯಲಿಕ್ಕೆ ಬಂದದ್ದು ನನಗೆ ಅಲಭ್ಯ ಲಾಭವು. ಎಷ್ಟು ಅಂತಃಕರಣ ಸುದ್ದಿಯಿಂದ ಕರೆಯಲಿಕ್ಕೆ ಬಂದಿರಂದ ಮೇಲೆ ನಾನು ಹಸ್ತಾವತಿಗೆ ಹೊರಡ ವ್ಯವಸ್ಥೆಯನ್ನು ಬೇಗನೆ ಮಾಡುತ್ತೇನೆ. ಆಯಿತೋ ಇಲ್ಲವೋ ಮಾಮ, ತಮಗೆ ಸಂತೋಷವು. ದೇವನಂದನ, ನೀನು ಯಾವಾಗ ಯಾರಿಗೆ ಅಸಂತೋಷವನ್ನು ಉಂಟು ಮಾಡಿರುವಿ? ನೀನು ಮೊದಲೇ ಧರ್ಮನು, ಶಾಂತನು, ಸದ್ಗುಣಿಯು, ದಯಾದಾಕ್ಷಣ್ಯ ವ್ಯಕ್ತಿ ಉಳ್ಳವನು ಆಗಿರುವಿ. ಪರರ ಮನಸ್ಸನ್ನು ನೋಯಿಸುವುದೆಂದರೆ ಅದು ನಿನಗೆ ಪ್ರಾಣ ಸಂಕಟ. ನಾನು ಕರೆ ಬಂದ ಉತ್ಸವಕ್ಕೆ ನೀವು ಒಂದು ವೇಳೆ ಭಾರತದ ಪಕ್ಷದಲ್ಲಿ ನನ್ನ ಮನಸ್ಸನ್ನು ನೋಯಿಸುವುದಲ್ಲದೆ ಗುರುಗಳಾದ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮಾದಿ ಗುರು ಹಿರಿಯರ ಮನಸ್ಸನ್ನು ನೋಯಿಸಂತಾಗುತ್ತದೆ ಎಂದು ನಿನ್ನ ಧರ್ಮ ಬುದ್ಧಿ ನಿನಗೆ ಆಗಾಗ್ಗೆ ಸೂಚಿಸುತ್ತಿರುವುದು. ಧರ್ಮನಂದನ, ನಿನ್ನಟ್ಟು ಶಾಂತತ್ವವು ಆ ದುರ್ಯೋಧನನಿಲ್ಲ. ಸ್ವಲ್ಪ ಸಿಟ್ಟಿನ ಸ್ವಭಾವದವನು. ಅಂತೆಯೇ ಅವನಿಗೆ ಅನೇಕ ಸತ್ಬೋಧಗಳನ್ನು ಹೇಳಿ ಹೇಳಿ
ಈಗ ಸ್ವಲ್ಪ ಹಾದಿಗೆ ತಂದಿರು. ತಿಳಿಯಿತೋ ಯಮಜಾತ? ಮಾಮ ಶಕುನಿಯವರೇ, ಹೀಗೇಕೆ ಮಾತನಾಡ್ತಿರುವಿ? ಆ ದುರ್ಯೋಧನನ್ನು ನಾವು ಸದ್ಗುಣ ದೃಷ್ಟಿಯಿಂದ ನೋಡಿದರೆ ಆತನೇ ಸದ್ಗುಣ ಇರುವನು. ಹೀಗೇಕೆ ಮಾತಾಡ್ತೀರಿ ಮಾಮ? ಹೌದು ಸರ್. ಈ ಶಕುನಿ ಮಾವಂದಿರ ಸದ್ಭಾವನೆಯನ್ನು ಕೇಳಿದರೆ ಈ ಮನುಷ್ಯ ಜನ್ಮವೇ ಸಾರ್ಥಕವು. ಮಾಮ ಶಕುನಿ ಅವರೇ, ಈ ನಿಮ್ಮ ಸದ್ಭಾವನೆಯಿಂದ ಯಾರು ಸದ್ಗುಣಿಗಳಾಗಲಿಕ್ಕಿಲ್ಲ. ವಿದುರ ನೀತಿಯಂತೆ ನಿಮ್ಮ ನೀತಿ ಪರವಾದ ಭಾವನೆಯಿಂದ ಸದ್ಗುಣ ಶಿಖರಕ್ಕೆ ಮುಟ್ಟುವುದು. ಇಂಥ ನಿಮ್ಮ ಸದೋಪದೇಶವು ಪುಣ್ಯ ಪುರುಷರಿಗೆ ಸಿಗುವುದಲ್ಲದೆ ಅನ್ಯರಿಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ವರ್ಣನೆವಾದದ್ದು ತಮ್ಮ ಉಪದೇಶವು ಮಾಮ. ನೋಡು ಅರ್ಜುನ, ದುರ್ಯೋಧನ ನಿಮ್ಮನ್ನು ಕರೆಯಲಿಕ್ಕೆ ಬರ್ತಕ್ಕನಿದ್ದನು. ಆದರೆ ಆತನು ಮೋತ್ಸವದ ಕಾರ ದಕ್ಷಕರಾದ್ದರಿಂದ ಸ್ವತಃ ನಾನೇ ಬರಬೇಕಾಯಿತು. ತಿಳಿಯಿತೋ ಅರ್ಜುನ? ಮಾಮ, ಏನು ವಿಚಿತ್ರ ಮಾತನಾಡುತ್ತಿರುವಿರಿ? ನಮ್ಮನ್ನು ಕರೆಯಲಿಕ್ಕೆ ಆ ದುರ್ಯೋಧನೇ ಬರಬೇಕೇನು? ನೀವೇನು ದುರ್ಯೋಧನರಳು? ನೀವೇ ದುರ್ಯೋಧನರು ನೀವು ಆಗಿರುತ್ತೀರಿ. ಅವನಲ್ಲಿ ಎಷ್ಟು ಶಕ್ತಿ ಇರುವುದು ಅಷ್ಟೇ ಶಕ್ತಿ ತಮ್ಮಲ್ಲಿರುವುದು. ಒಟ್ಟಿನ ಮೇಲೆ ಅವನ ಪ್ರತಿನಿಧಿಗಳೇ ನೀವು ಆಗಿರ್ತೀರಿ. ಅಂದ ಮೇಲೆ ನಮ್ಮನ್ನು ಕರೆಯಲಿಕ್ಕೆ ಯಾರು ಬಂದರು ಸರಿಯೇ ನೋಡು ಮಾಮ. ಶಕುನಿ ಮಾವಂದಿರಿ ಏನು? ನಮಸ್ಕಾರ ಮಾಮ, ನಮಸ್ಕಾರ. ಆಶೀರ್ವಾದೋ ಭೀಮ, ಆಶೀರ್ವಾದ. ಎಲ್ಲವೂ ಕ್ಷೇಮವೋ ಭೀಮ? ಮಾಮ, ನಮ್ಮ ಕ್ಷೇಮ ತಮ್ಮನೆ ಆವರಿಸಿಕೊಂಡ್ರವು. ಮಾವಂದಿರ ಅಂತಕ್ಕ ಬರುವಂತಿದ್ರೆ ಸಾಕು. ಕ್ಷೇಮ ಮಾವಂದಿರ ಅಂತಕ್ಕನ್ನು ತೆಪ್ಪಿದರೆ ಮಾತ್ರ ತೀರಿತು. ಈ ಪಾಂಡವರು ದಿಕ್ಕಿಲ್ಲದ ಕೂಸುಗಳು. ಎಲ್ಲಿ ಹೋದರೂ ಈ ಪಾಂಡವರಿಗೆ ಆಸರೆ ಇಲ್ಲ. ಯಾರು ಕೇಳಬೇಕು ಮಾಮ? ಏನು ಭೀಮ, ಎಲ್ಲರ ಮೇಲೆ ಆ ದೇವರಂತ ಕಲ್ಲಿರಬೇಕು. ಏನು ಆ ದೇವರ ಅಂತಕ್ಕನು ನಮಗೆ ಗೊತ್ತಿಗೆ ಮುಟ್ಟಬೇಕು. ಅಪ್ರತ್ಯಕ್ಷನಾದ ದೇವರು ಪ್ರತ್ಯಕ್ಷನಾಗಬೇಕಾದರೆ ಏನಿಲ್ಲದರೂ 12 ವರ್ಷ ಒಂಟಿಗಾಲಿನ ಮೇಲೆ ನಿಂತು ತಪವನ್ನು ಆಚರಿಸಲಾದರೆ ಅನುಕೂಲವಾದರೆ ಸರಿ. ನಿಮ್ಮದು ಮಾತ್ರ ಹಾಗಲ್ಲ. ಕನಸಿನಲ್ಲಿ ಆಗಲಿ ಅಥವಾ ಮನಸ್ಸಿನಲ್ಲಿ ಆಗಲಿ ನೆನಪು ಮಾಡುವುದು ಒಂದೇ ತರ. ಈಗ ಪ್ರತ್ಯಕ್ಷವಾಗಿ ಮುಂದೆ ಬಂದು ನಿಂತು ಬಿಡಿದ್ರಿ. ಹೆಜ್ಜೆಗೆ ನಮ್ಮ ಕ್ಷೇಮ ಲಾಭಗಳನ್ನು ಕೇಳುತ್ತೀರ ಅಂದ ಮೇಲೆ ಆ ದೇವರಕ್ಕಿಂತ ತಿಳಿಯಿತೋ ಮಾಮ? ಹೇಳಿ ಬಿಡು ನೀವು. ಹಸ್ತಿನಾವತಿಯಲ್ಲಿ ತಮ್ಮನಾದ ಕೌರವೇಶ್ವರನು ಯಜ್ಞ ಮಹೋತ್ಸವವನ್ನು ಒಳ್ಳೆ ವಿಜೃಂಭಣೆಯಿಂದ ಮಾಡುತ್ತಿರುವಂತೆ. ಆದ್ದರಿಂದ ಪರಿವಾರ ಸಹಿತ ಬರಬೇಕೆಂಬುದಾಗಿ ತಮ್ಮನಾದ ಕೌರವೇಶ್ವರನು ಸ್ವತಃ ಶಕುನಿ ಮಾವಂದರನ್ನು ಕಳಿಸಿಕೊಟ್ಟಿದ್ದಾನೆ. ವಿಳಂಬ ಮಾಡಿದ ಹಸ್ತಿನಾವತಿ ಹೊರಡಲು ಸಿದ್ಧನಾದ ಆಗ್ರಜ ಧರ್ಮನಂದನ ಈ ಮಾತಿಗೆ ಮಸಾಲನ್ನು ಹಚ್ಚಿ ಇಲ್ಲದೊಂದು ಇದ್ದದ್ದೊಂದು ತೀರಿ ಹೇಳಿ ನಿನ್ನ ಕೋಮಲವಾದ ಅಂತಃಕರಣವನ್ನು ಕರಗಿಸಿ ಬಿಟ್ಟಿರುವನು. ಪಾಂಡವರ ಅಳಿದಾರ ಸುದ್ದಿಯನ್ನೇ ಎದುರು ನೋಡುತ್ತಿರುವ ಕೌರವನು ಕಣ್ಣಿಗೆ ನೀರು ತಂದು ಹೇಳಿದನೆಂಬುದು ಈ ಮಾಯಾವಿಯಾದ ಶಕುನಿ ವಾಕ್ಯ ಚಾತುರ್ಯವೋ ಅನ್ನ. ಇವನ ಮಾತಿನ ಮೇಲೆ ವಿಶ್ವಾಸವನ್ನು ಇಟ್ಟು ಹಸ್ತಿನಾವತಿಗೆ ಸರ್ವತ ಹೋಗುವುದು ಬೇಡ. ತಮ್ಮ ಅವರು ಕೋದರ ಹೀಗನ್ನ ಕೊಡಲು ನೋಡು ಭೀಮ, ಅವರು ಯಾವತ್ತೂ ಪರಿವಾರ ಸಹಿತ ನಮ್ಮ ರಾಜ್ಯ ಸುರಾಗಕ್ಕೆ ಬಂದು ಹೋಗಿರುವರು. ಈಗ ನಾವು ಅವರ ಉತ್ಸವಕ್ಕೆ ಹೋಗದಿದ್ದರೆ
ನಾವಾಗಿಯೇ ದ್ವೇಷವನ್ನು ಸಾಧಿಸಿಕೊಂಡು ಹಾಗಾಗುತ್ತಲ್ಲ ಎಂಬುದನ್ನು ನೀನೇ ವಿಚಾರ ಮಾಡಿ ನೋಡು. ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮಾದಿ ಗುರು ಹಿರಿಯರು ಧರ್ಮನು ನಮ್ಮ ಮಾತನ್ನು ಉಲ್ಲಂಘನೆ ಮಾಡಿದರೆಂದು ಅಪಕೀರ್ತಿ ಕೊಟ್ಟರು. ಅದು ನಮಗೆ ಬೇಡ. ಇದಕ್ಕೆ ನೀನೇ ವಿಚಾರ ಮಾಡಿ ನೋಡು ಭೀಮ. ನೋಡಿದ ವಿಚಾರವ ಮಾಡಿದೆ ಮನದೊಳಗೆ, ನೋಡಿದ ವಿಚಾರವ ಮಾಡಿದೆ ಮನದೊಳಗೆ, ನೋಡಿದ ವಿಚಾರವ ಮಾಡಿದೆ ಮನದೊಳಗೆ, ನೋಡಿದ ವಿಚಾರವ ಮಾಡಿದೆ ಮನದೊಳಗೆ, ಅವರ ಗುಣ ದೋಷಗಳ ವಿವರಿಸಿ ನೋಡಿದರೆ, ಅವರ ಗುಣ ದೋಷಗಳ ವಿವರಿಸಿ ನೋಡಿದರೆ ಸವಿಯಿಲ್ಲದ ಅಮೃತ ಸುರಸುವರನ್ನ, ಸವಿಯಿಲ್ಲದ ಅಮೃತ ಸುರಸುವರನ್ನ ನೋಡಿದೆ ನೋಡಿದೆ ನೋಡಿದ ವಿಚಾರವ ಮಾಡಿದೆ ಮನದೊಳಗೆ, ನೋಡಿದ ವಿಚಾರವ ಮಾಡಿದೆ ಮನದೊಳಗೆ, ಬೇಡ ಬೇಡಿದು ನಮಗೆ ತರವಲ್ಲವನ್ನ, ಬೇಡ ಬೇಡಿದು ನಮಗೆ ತರವಲ್ಲವನ್ನ ನೋಡಿದೆ ನೋಡಿದೆ ನೋಡಿದ ವಿಚಾರವ ಮಾಡಿದೆ ಮನದೊಳಗೆ, ನೋಡಿದ ವಿಚಾರವ ಮಾಡಿದೆ ಮನದೊಳಗೆ, ಅಣ್ಣ ಧರ್ಮಾತ್ಮ, ನಾನು ಎಷ್ಟು ದೀರ್ಘ ವಿಚಾರ ಮಾಡಿ ನೋಡಿದ್ರು ಕೂಡ ಕವರವರು ಕರಿಯ ಬಂದದ್ದು ಮೋಸವಲ್ಲ ಭೀಮಾ, ಇದು ಮೋಸದ ಉತ್ಸವವೆಂದು ನನ್ನ ಮನದೇವತೆಯು ಕೈ ಎತ್ತಿ ಸಾರಿ ಸಾರಿ ಹೇಳುತ್ತಿರುವಳು. ಇದರ ಮೇಲೆ ತಮ್ಮ ಇಚ್ಛೆಗೆ ಬಂದಂತಾಗಲಿ. ಆಜ್ಞಾಧಾರಕನಾದ ಈ ಭೀಮನು ತಮ್ಮ ಎದುರಲ್ಲಿ ನಿಂತು ಹೆಚ್ಚಿಗೆ ಮಾತನಾಡಲು ಸರ್ವತಾ ಸಮರ್ಥನಾನಲ್ಲ. ತಮ್ಮ ಭೀಮ, ಅದು ಏನೇ ಇರಲಿ, ಹಸ್ರಾವತಿಗೆ ಹೋಗೋದೊಂದೇ ದೃಢ ನಿಶ್ಚಯ. ಹೋಗುವ ಪಾಂಚಾಲ್ಯ ಬರಮಾಡು. ಆಜ್ಞೆ ಹೋಗು ಹೋಗು. ಭೀಮನಿಗೆ ಬುದ್ಧಿಯ ಕಡಿಮೆ 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 ಎಂದರು. ಮಾಮ ಸಹೋದರನೆಂದು ದುರ್ಯೋಧನಿಗೆ ಸದ್ಬುದ್ಧಿಯನ್ನು ಉಪದೇಶಿಸಿ ಅವನನ್ನು ಹಾದಿಗೆ ತಂದದ್ದು ನೀವೇ ಅಲ್ಲವ. ನಾನೇ ಅರ್ಜುನ. ಅದರಂತೆ ಈ ಬುದ್ಧಿಗೆ ಹಿಡಿಯದ ಭೀಮನಿಗೆ ಬುದ್ಧಿಯನ್ನು ನೀವೇ ಕಲಿಸಿದ ಸರಿಯೇ ನೋಡು ಮಾಮ. ಈ ಬುದ್ಧಿಗೇಡಿ ನಿಮ್ಗೆ ಹೌದು, ಮಗನ ಬುದ್ಧಿಗೇಡಿ ಹೇಳ್ತೆ. ಅಲ್ಲ, ಭೀಮನಿಗೆ ಬುದ್ಧಿಯೇ ಕಡಿಮೆ ಅನ್ನೋರು ಮಾವಂದಿರು ಅಂದಿರ ಬಿಟ್ಟಳು ಮರ ನೀ. ಹೌದು, ಎಲ್ಲಿಂದ ಬರಬೇಕು ಈ ಭೀಮನಿಗೆ ಬುದ್ಧಿ? ಭೀಮ, ನಾನು ಹೇಳುವುದೊಂದು ನೀವು ಅರ್ಥ ಮಾಡಿಕೊಳ್ಳುವುದೊಂದು. ಎರಡನೆಯವರ ಮನಸ್ಸನ್ನು ನೋಯಿಸುವ ಬುದ್ಧಿ ಭೀಮನಿಗೆ ಕಡಿಮೆ ಎಂದನು. ಹೀಗಂದಿರುವಿರಿ? ಇದು ನಿಜ. ಎರಡನೇವರ ಮನಸ್ಸನ್ನು ನೋಯಿಸುವ ಬುದ್ಧಿ ಈ ಭೀಮನಿಗೆ ಕಡಿಮೆ ಆದರೆ ಆ ಬುದ್ಧಿ ಧರ್ಮನಲ್ಲಿರುವುದು ಏನು? ಸರ್ವತಾನ ಕೊಡುದು. ಹಾಗಾದ್ರೆ ಅರ್ಜುನಲ್ಲಿದ್ದಂತಾಯಿತು. ಅದನ್ನು ಅನ್ನಕೊಡುದು. ಎರಡನೇವರ ಮನಸ್ಸನ್ನು ನೋಯಿಸುವ ಬುದ್ಧಿ ಎಷ್ಟರಾಗಿ ಎಲ್ಲಿ ಸೇರಿಕೊಂಡು ತೋರಿಸು. ಇದು ಮೊದಲನೇ ವಿಷಯ, ಅದನ್ನೇನು ಪರೀಕ್ಷಿಸುತ್ತೆ ಬಿಡು. ತಮ್ಮ ಭೀಮ, ಅದು ಏನೇ ಇರಲಿ, ಹೋಗುವ ಪಾಂಚಾಲ್ಯ ಬರಮಾಡು. ಆಜ್ಞೆ